ಎಕ್ಸೆಲ್ ಅಲ್ಲಿ ಟೆಕ್ಸ್ಟ್ ಡೇಟನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಕೆಲವೊಂದು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆ ಆಕ್ಷನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಟೆಕ್ಸ್ಟ್ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಒಂದು ಟೆಕ್ಸ್ಟಿಂದ ಅದ್ರ ಎಡಭಾಗದಲ್ಲಿರೋ ಅಂತ ಕೆಲವು ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಲೆಫ್ಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅದೇ ಥರ ಬಲಭಾಗದಿಂದ ಕೆಲವು ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂತ ಅಂದರೆ ರೈಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಮಧ್ಯದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಅಂದಾಗ ಮಿಡ್ ಫಂಕ್ಷನ್ನ ನಾವು ಯೂಸ್ ಮಾಡ್ತೀವಿ. ಅದೇ ಥರ ಟೆಕ್ಸ್ಟ್ ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡೋದಕ್ಕೆ ಲೆನ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಕೆಲವೊಂದ್ಸಲ ನಾವು ಬೇರೆ ಕಡೆಯಿಂದ ಡೇಟಾನ ತಗೊಂಡಾಗ ಎಕ್ಸ್ಟ್ರಾ ಸ್ಪೇಸಸ್ ಎಲ್ಲ ಬಂದಿರುತ್ತೆ. ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂದ್ರೆ ಎಕ್ಸ್ಟ್ರಾ ಸ್ಪೇಸಸ್ನ ರಿಮೂವ್ ಮಾಡೋದಕ್ಕೆ ಟ್ರಿಮ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅದೇ ಥರ ಚೇಂಜ್ ಕೇಸ್ ಅಂದರೆ ಕೆಲವೊಂದು ಫುಲ್ ಕಂಪ್ಲೀಟಾಗಿ ಲೋವರ್ ಕೇಸಲ್ಲಿ ಬಂದಿರುತ್ತೆ, ಅಪ್ಪರ್ ಕೇಸಲ್ಲಿ ಬಂದಿರುತ್ತೆ, ಮತ್ತು ಪ್ರಾಪರ್ ಕೇಸ್ ಮಿಕ್ಸ್ ಆಗಿರುತ್ತೆ. ಕೆಲವರು ಟೈಪ್ ಮಾಡಬೇಕಾದ್ರೆ ಕೇಸ್ನ ಗಮನ ಇಟ್ಕೊಂಡು ಟೈಪ್ ಮಾಡಿರಲ್ಲ, ಅವಾಗ ನಾವು ಅದು ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿ ಇದನ್ನು ಕೂಡ ಯೂಸ್ ಮಾಡ್ತೀವಿ, ಲೋವರ್ ಅಪ್ಪರ್ ಪ್ರಾಪರ್ ಫಂಕ್ಷನ್ಸ್ನ. ಅದೇ ಥರ ನಾವು 2-3 ಕಾಲಮಲ್ಲಿರೋ ಡೇಟಾನ ಜಾಯಿನ್ ಮಾಡಬೇಕು ಅಂತ ಅಂದಾಗ ಕನ್ಕ್ಯಾಟ್ ಅಥವಾ ಕನ್ಕ್ಯಾಟಿನೇಷನ್ನ ಯೂಸ್ ಮಾಡ್ತೀವಿ. ಅದ್ರ ಡೇಟಾನ ಮಧ್ಯ ನಾವು ಡಿಲಿಮಿಟರ್ನ ಇನ್ಸರ್ಟ್ ಮಾಡಿ ಜಾಯಿನ್ ಮಾಡಬೇಕಂತ ಅಂದರೆ ಟೆಕ್ಸ್ಟ್ ಜಾಯಿನ್ನ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಒಂದೊಂದಾಗೆ ಹೇಗೆ ಪರ್ಫಾರ್ಮ್ ಮಾಡೋದು ಈ ಆಕ್ಷನ್ಸ್ನ ಅಥವಾ ಈ ಫಂಕ್ಷನ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಕ್ಸ್ಟ್ರಾಕ್ಷನ್ ಫಂಕ್ಷನ್ಸ್ನ ನೋಡೋಣ. ಎಕ್ಸ್ಟ್ರಾಕ್ಷನ್ ಫಂಕ್ಷನ್ನಲ್ಲಿ ನಾವು ಒಂದು ಟೆಕ್ಸ್ಟ್ನ ತಗೊಂಡಾಗ ಅದ್ರ ಎಡಗಡೆಯಿಂದನೂ ಎಷ್ಟು ಬೇಕಷ್ಟು ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಬಲಗಡೆಯಿಂದನೂ ಎಷ್ಟು ಬೇಕಷ್ಟು ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಮಧ್ಯದಲ್ಲೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇಲ್ಲಿ ನಾನು ಒಂದಷ್ಟು ಪ್ರಾಡಕ್ಟ್ ಕೋಡ್ನ ಹಾಕ್ಕೊಂಡಿದ್ದೀನಿ. ಮೊದಲನೇ ಪಾರ್ಟ್ ಏನಿದೆ, ಹೈಫನ್ಗಿಂತ ಲೆಫ್ಟ್ ಸೈಡ್ 3 ಲೆಟರ್ ಏನಿದೆ ಅದು ಪ್ರಾಡಕ್ಟ್ ಕ್ಯಾಟಗರಿ, ಮಧ್ಯದಲ್ಲಿ ಅದು ನಂಬರ್, ಮತ್ತೆ ನೆಕ್ಸ್ಟ್ ಕೊನೆಯಲ್ಲಿ ಅದು ಸ್ಟೇಟ್, ಯಾವ ಸ್ಟೇಟಿಂದ ಇಲ್ಲಿ ಬಿಲಾಂಗ್ ಆಗ್ತಿದೆ ಅಂತ. ಇದು ಒಂದು ಜಸ್ಟ್ ಅಸ್ಯೂಮ್ಡ್ ಡೇಟಾ ಅಷ್ಟೇನೆ. ನಾನಿಲ್ಲಿ ಮೊದಲನೇದಾಗಿ EXC ಅಂತ ಏನಿದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಪ್ರಾಡಕ್ಟ್ ಕ್ಯಾಟಗರಿನ. ಸೊ ಆವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಲೆಫ್ಟ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. = ಲೆಫ್ಟ್ ಅಂತ ಟೈಪ್ ಮಾಡಿದಾಗ ನಮಗೆ ಇಲ್ಲಿ ಅದರದ್ದು ಡೆಫಿನಿಷನ್ ತೋರಿಸುತ್ತೆ. ರಿಟರ್ನ್ಸ್ ದ ಸ್ಪೆಸಿಫೈಡ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ದ ಸ್ಟಾರ್ಟ್ ಆಫ್ ಎ ಸ್ಟ್ರಿಂಗ್. ಈ ಸ್ಟ್ರಿಂಗ್ ಏನಿದೆ ಡೇಟಾ, ಇದರಲ್ಲಿ ನಾವು ಎಷ್ಟು ನಂಬರ್ನ ಸ್ಪೆಸಿಫೈ ಮಾಡ್ತೀವಿ ಅಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ನ ಎಡಭಾಗದಿಂದ ಕೌಂಟ್ ಮಾಡಿ ಅಷ್ಟು ನಮಗೆ ಇಲ್ಲಿ ಟೆಕ್ಸ್ಟ್ ಈ ಸೆಲ್ಲಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಬ್ರಾಕೆಟ್ಸ್ ಬರುತ್ತೆ. ಸೊ ನಾನು ಈ ಸೆಲ್ನ ಸೆಲೆಕ್ಟ್ ಮಾಡ್ಕೋತೀನಿ, ಯಾವ ಸೆಲ್ನಿಂದ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂತ ಇದೀನಿ ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮಾ ಹಾಕ್ಬಿಟ್ಟು ನನಗೆ ಎಷ್ಟು ಕ್ಯಾರೆಕ್ಟರ್ಸ್ ಬೇಕು ಅಂತ ನಾನಿಲ್ಲಿ ನಂಬರ್ ಸ್ಪೆಸಿಫೈ ಮಾಡಬೇಕು. ಸೊ ನಾನಿಲ್ಲಿ 3 ಅಂದರೆ 3 ಕ್ಯಾರೆಕ್ಟರ್ಸ್ ಬೇಕಾಗಿರೋದ್ರಿಂದ 3 ಅಂತ ಎಂಟರ್ ಮಾಡಿ ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಮೊದಲನೇ 3 ಲೆಟರ್ಸ್ ಏನಿದೆ EXC ಅದು ನನಗೆ ಇಲ್ಲಿ ಈ ಸೆಲ್ಲಲ್ಲಿ ಡಿಸ್ಪ್ಲೇ ಆಗ್ತಿದೆ. ನಾನು ಇದನ್ನ ಡಬಲ್ ಕ್ಲಿಕ್ ಮಾಡಿದಾಗ ಈ ಫಾರ್ಮುಲಾನ ಕೆಳಗಡೆ ಕಾಪಿ ಆಗುತ್ತೆ. ಸೊ ನನಗೆ ಪ್ರತಿಯೊಂದು ಪ್ರಾಡಕ್ಟ್ ಕೋಡಲ್ಲೂ ಲೆಫ್ಟ್ ಸೈಡಿಂದ 3 ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸಪೋಸ್ ನಾನಿಲ್ಲಿ EXC ಅಂತ ಏನಿದೆ EXL ಅಂತ ಮಾಡಿದ್ರೆ ಅಥವಾ ಬೇರೆ ಏನಾದರೂ ಕ್ಯಾರೆಕ್ಟರ್ ಎಂಟರ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಇಲ್ಲೂ ಕೂಡ ಅದು ಚೇಂಜಸ್ ಅಪ್ಲೈ ಆಗುತ್ತೆ. ಅದೇ ಥರ ನಾನು ರೈಟ್ ಸೈಡ್ಗೂ ಕೂಡ ಮಾಡ್ಬೋದು. ಸೇಮ್ ಲೆಫ್ಟ್ ಸೈಡ್ ಥರನೇ ರೈಟ್ ಸೈಡ್ಗೂ ಕೂಡ = ರೈಟ್ ಅಂತ ಟೈಪ್ ಮಾಡಿ ನೀವು ಇಲ್ಲಿ ಅದರ ಡಿಸ್ಕ್ರಿಪ್ಷನ್ ಕೂಡ ನೋಡ್ಬೋದು. ಟ್ಯಾಬ್ ಕೀ ಪ್ರೆಸ್ ಮಾಡಿ ಟೆಕ್ಸ್ಟ್ ಇರೋಂಥ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮಾ ಹಾಕ್ಬಿಟ್ಟು ನನಗೆ ಇಲ್ಲಿ ಕೊನೆ 2 ಕ್ಯಾರೆಕ್ಟರ್ ಮಾತ್ರ ಬೇಕು. 3 ಅಂತ ಕೊಟ್ಟಾಗ ಹೈಫನ್ ಕೂಡ ಬರುತ್ತೆ, ಮಧ್ಯದಲ್ಲಿರೋ ಹೈಫನ್ ಕೂಡ ಬರುತ್ತೆ. ಬಟ್ ನನಗೆ ಹೈಫನ್ ಬೇಡ, 2 ಕ್ಯಾರೆಕ್ಟರ್ ಮಾತ್ರ ಬೇಕು. ಯಾಕಂದರೆ ಅದರಲ್ಲಿ ಸ್ಟೇಟ್ ಇರೋದು ಕರ್ನಾಟಕ, ಮಹಾರಾಷ್ಟ್ರ, ಡೆಲ್ಲಿ, ಕೇರಳ, ಕರ್ನಾಟಕ ಅಂತ ಏನಿದೆ ಆ ಸ್ಟೇಟ್ದು ಕೋಡ್ ಮಾತ್ರ ಬೇಕು. ಸೊ ನಾನೇನು ಮಾಡ್ತೀನಿ ಇಲ್ಲಿ 2 ಅಂದರೆ 2 ಕ್ಯಾರೆಕ್ಟರ್ ಮಾತ್ರ ಬೇಕಾಗಿರೋದ್ರಿಂದ 2 ಅಂತ ಟೈಪ್ ಮಾಡಿ ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನನಗೆ ಇಲ್ಲಿ KA ಅಂತ ಬರುತ್ತೆ. ಅದನ್ನು ನಾನು ಡಬಲ್ ಕ್ಲಿಕ್ ಮಾಡಿದಾಗ ಫಾರ್ಮುಲಾ ಕಾಪಿ ಆಗಿ ನನಗೆ ರೈಟ್ ಸೈಡಿಂದ 2 ಕ್ಯಾರೆಕ್ಟರ್ ಪ್ರತಿಯೊಂದು ಸೆಲ್ಲಲ್ಲೂ 2 ಕ್ಯಾರೆಕ್ಟರ್ ರೈಟ್ ಸೈಡಿಂದ ಎಕ್ಸ್ಟ್ರಾಕ್ಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ಮಿಡ್ಗೂ ಕೂಡ ನಾನು ಫಾರ್ಮುಲಾ ಹಾಕ್ತಿದ್ದೀನಿ. ಮಿಡ್ಡಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಮಿಡ್ ಅಂತ ಟೈಪ್ ಮಾಡಿಬಿಟ್ಟು ಫಂಕ್ಷನ್ ನೇಮ್, ಇಲ್ಲೂ ಕೂಡ ರಿಟರ್ನ್ಸ್ ದ ಕ್ಯಾರೆಕ್ಟರ್ಸ್ ಫ್ರಮ್ ದ ಮಿಡಲ್ ಆಫ್ ಎ ಸ್ಟ್ರಿಂಗ್ ಗಿವನ್ ಅ ಸ್ಟಾರ್ಟಿಂಗ್ ಪೊಸಿಷನ್ ಇನ್ ಲೆಂತ್. ಇಲ್ಲಿ ನಾನು ಯಾವ ಸ್ಟ್ರಿಂಗ್ನ ತಗೋತಿದ್ದೀನಿ ಅಂತ ಸೆಲ್ ಅಡ್ರೆಸ್ ಕೊಡಬೇಕು. ಟ್ಯಾಬ್ ಕೀ ಪ್ರೆಸ್ ಮಾಡಿ ಈ ಸೆಲ್ ಅಡ್ರೆಸ್ ಕೊಡ್ತೀನಿ.
ನನಗೆ ಎಲ್ಲಿಂದ ಬೇಕು ಅಂತ ಸ್ಟಾರ್ಟಿಂಗ್ ನಂಬರ್ ಅಂದರೆ ಎಷ್ಟನೇ ಕ್ಯಾರೆಕ್ಟರಿಂದ ಬೇಕು, ಎಷ್ಟನೇ ನಂಬರ್ ಪೊಸಿಷನಿಂದ ಬೇಕು ಅಂತ ನಾನು ಸ್ಪೆಸಿಫೈ ಮಾಡಬೇಕು. ಕಾಮ ಹಾಕ್ಬಿಟ್ಟು ಸ್ಟಾರ್ಟ್ ನಂಬರ್ಗೆ ಇಲ್ಲಿ ನೀವು ನೋಡ್ಬೋದು EXL ಹೈಫನ್ 4 ಲೆಟರು. 5ನೇ ಲೆಟರ್ ನನಗೆ ಇಲ್ಲಿರೋದು 5ನೇ ಸ್ಟ್ರಿಂಗಲ್ಲಿ 5ನೇ ಕ್ಯಾರೆಕ್ಟರ್ನ ಅಥವಾ ಲೆಟರ್ ಅಥವಾ ನಂಬರ್ ಇರೋದು ನನಗೆ 1 ಅಂತ. ಸೊ ನಾನಿಲ್ಲಿ 5 ಅಂತ ಕೊಡ್ತೀನಿ. ನನಗೆ 5ನೇ ಪೊಸಿಷನಿಂದ ಬೇಕು. ಈ ಮೊದಲನೇ ಪೊಸಿಷನ್ನು, X 2ನೇ ಪೊಸಿಷನ್ನು, ಅದೇ ಥರ L 3ನೇ ಪೊಸಿಷನ್, ಹೈಫನ್ 4ನೇ ಪೊಸಿಷನ್ನು. 5ನೇ ಪೊಸಿಷನಲ್ಲಿ 1 ಇದೆ. ಸೊ 1 5ನೇ ಪೊಸಿಷನ್ ಅಂತ ಕೊಟ್ಬಿಟ್ಟು 5ನೇ ಪೊಸಿಷನಿಂದ ನನಗೆ 4 ಪೊಸಿಷನ್ದು ಡೇಟಾ ಬೇಕು ಅಥವಾ ಕಂಟೆಂಟ್ ಏನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ನಾನಿಲ್ಲಿ 4 ಅಂತ ಕೊಡ್ತೀನಿ. 5 ಅಂತ ಕೊಟ್ಟರೆ ನನಗೆ ಹೈಫನ್ ಕೂಡ ಆ್ಯಡ್ ಆಗುತ್ತೆ. ಇಲ್ಲಿ 2ನೇ ಹೈಫನ್ ಏನಿದೆ ಅದು ಕೂಡ ಆ್ಯಡ್ ಆಗುತ್ತೆ. ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು 1001 ಅಂತ ಬಂತು. ಇದನ್ನು ಕೂಡ ನಾನು ಕಾಪಿ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಮಧ್ಯದಲ್ಲಿ ಪ್ರತಿಯೊಂದು ಸೆಲ್ಲಲ್ಲೂ ಕೂಡ 5ನೇ ಪೊಸಿಷನಿಂದ 4 ಕ್ಯಾರೆಕ್ಟರ್ ಅಥವಾ ಏನು ಡೇಟಾ ಇರುತ್ತೆ ಅದಷ್ಟು ಕೂಡ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದನ್ನು ನಾವು ಬೇರೆ ಥರನೂ ಯೂಸ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಎಂಟರ್ಟೈನ್ಮೆಂಟ್ ಅಂತ ನಾನು ಒಂದು ಟೆಕ್ಸ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು ಲೆಫ್ಟ್ ಯೂಸ್ ಮಾಡಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮ ನಂಗೆ ಇಲ್ಲಿ 5 ಕ್ಯಾರೆಕ್ಟರ್ ಬೇಕು ಅಂದ ತಕ್ಷಣ 5 ಅಂತ ಸ್ಪೆಸಿಫೈ ಮಾಡಿ ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಎಂಟರ್ ಅಂತ ಬರುತ್ತೆ. ಅಂದರೆ ಇಲ್ಲಿ 5 ಕ್ಯಾರೆಕ್ಟರು ಎಡಗಡೆಯಿಂದ 5 ಕ್ಯಾರೆಕ್ಟರ್ ಬೇಕು ಅಂದ ತಕ್ಷಣ ENTER 5 ಕ್ಯಾರೆಕ್ಟರ್ ಕೌಂಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನಾನು = ರೈಟ್ ಟ್ಯಾಬ್ ಕೀ ಪ್ರೆಸ್ ಮಾಡಿ ಸೆಲ್ ಅಡ್ರೆಸ್ನ ಸ್ಪೆಸಿಫೈ ಮಾಡಿ ಕಾಮ ಹಾಕ್ಬಿಟ್ಟು ಸಪೋಸ್ ನನಗೆ 4 ಬೇಕು ಅಂತ ಅಂದಾಗ 4 ಕ್ಯಾರೆಕ್ಟರ್ ಬೇಕು ಅಂತ ಅಂದಾಗ 4 ಅಂತ ಸ್ಪೆಸಿಫೈ ಮಾಡಿ ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ಕೊನೆ 4 ಕ್ಯಾರೆಕ್ಟರ್ ಎಕ್ಸ್ಟ್ರಾಕ್ಟ್ ಆಗಿ ಬರುತ್ತೆ. ಅದೇ ಥರ ನಾನು ಮಧ್ಯದಲ್ಲಿ ಕೂಡ ನಾನು ಕೊಡ್ಬೋದು. ಮಿಡ್ ಅಂತ ಟೈಪ್ ಮಾಡಿ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ನಂಬರ್ ಸಪೋಸ್ ನನಗೆ 6ನೇ ನಂಬರಿಂದ ಬೇಕು ಅಂದ ತಕ್ಷಣ 6ನೇ ನಂಬರ್ ಅಂತ ಅಂದರೆ ENTER 5 ಆಯಿತು. 6ನೇದು T. ಸೊ Tಯಿಂದ ನನಗೆ 4 ಕ್ಯಾರೆಕ್ಟರ್ಸ್ ಬೇಕು. 6ನೇ ಕ್ಯಾರೆಕ್ಟರಿಂದ ಶುರುವಾಗುತ್ತೆ. ಅಲ್ಲಿಂದ ಕೌಂಟ್ ಮಾಡಿ 4 ಕ್ಯಾರೆಕ್ಟರ್ಸ್ ನನಗೆ ಬೇಕು ಅಂದಾಗ 4 ಅಂತ ನಂಬರ್ ಆಫ್ ಕ್ಯಾರೆಕ್ಟರ್ಸ್ಗೆ ಸ್ಪೆಸಿಫೈ ಮಾಡಿ ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನನಗೆ ಮಧ್ಯದಲ್ಲಿ 4 ಕ್ಯಾರೆಕ್ಟರ್ 6ನೇ ಪೊಸಿಷನಿಂದ 4 ಕ್ಯಾರೆಕ್ಟರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದನ್ನು ನಾವು ನಮ್ಮ ಕೆಲಸದಲ್ಲಿ ಯಾವ ಥರ ಬೇಕು, ಯೂಶುವಲ್ ಆಗಿ ಈ ಥರ ಪ್ರಾಡಕ್ಟ್ ಕೋಡ್ಸಿಂದ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರುವಂಥ ಫಂಕ್ಷನ್ ಲೆನ್ ಫಂಕ್ಷನ್ನ ನಾವು ಒಂದು ಸೆಲ್ಲಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ನ ಎಂಟ್ರ್ ಮಾಡಿದ್ದೀವಿ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾವು ಲೆನ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಆ ಕ್ಯಾರೆಕ್ಟರ್ ಒಂದು ಟೆಕ್ಸ್ಟ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಪಂಕ್ಚುಯೇಷನ್ ಆಗಿರ್ಬೋದು, ಕಾಮ, ಫುಲ್ ಸ್ಟಾಪ್, ಆ ಥರ ಲೆಟರ್ಸ್ ಆಗಿರ್ಬೋದು ಅಥವಾ ನಂಬರ್ಸ್ ಆಗಿರ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. = ಹಾಕ್ಬಿಟ್ಟು ಲೆನ್ ಫಂಕ್ಷನ್ ಟೈಪ್ ಮಾಡಿ ಟ್ಯಾಬ್ ಇಲ್ಲಿ ನೀವು ನೋಡ್ಬೋದು ರಿಟರ್ನ್ಸ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಎ ಟೆಕ್ಸ್ಟ್ ಸ್ಟ್ರಿಂಗ್ ಅಂತ ಡೆಫಿನಿಷನ್ ತೋರಿಸ್ತಾ ಇದೆ. ಟ್ಯಾಬ್ ಕೀ ಪ್ರೆಸ್ ಮಾಡಿ ಸೆಲ್ ರೆಫರೆನ್ಸ್ನ ಕೊಟ್ಬಿಟ್ಟು ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮಗೆ ಟೋಟಲ್ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಈ ಪರ್ಟಿಕ್ಯುಲರ್ ಸೆಲ್ಲಲ್ಲಿ F5 ಸೆಲ್ಲಲ್ಲಿ ಅಂತ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದರಲ್ಲಿ ನಾನು ಸ್ಟಾರ್ಟಿಂಗಲ್ಲೂ ಸ್ಪೇಸಸ್ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದೀನಿ, ಮತ್ತು ಆದಮೇಲೂ ಸ್ಪೇಸ್ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇದು ಎಕ್ಸೆಲ್ ಬೇಸಿಕ್ಸ್ ಅಂತ ಏನಿದೆ ಟೋಟಲ್ ನಮಗೆ 12 ಕ್ಯಾರೆಕ್ಟರ್ ಬರಬೇಕು ಇನ್ಕ್ಲೂಡಿಂಗ್ ಸಿಂಗಲ್ ಸ್ಪೇಸ್. ಬಟ್ ಇಲ್ಲಿ ನನಗೆ ಎಕ್ಸ್ಟ್ರಾ ಬರ್ತಾ ಇದೆ ಯಾಕಂದರೆ ನಾನು ಎಕ್ಸ್ಟ್ರಾ ಸ್ಪೇಸಸ್ನ ಆ್ಯಡ್ ಮಾಡಿದ್ದೀನಿ. ಇದೇ ಫಾರ್ಮುಲಾನ ಕೆಳಗಡೆಗೆ ನಾನು ಕಾಪಿ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಎಲ್ಲ ಸೆಲ್ಲಲ್ಲೂ ಎಷ್ಟೆಷ್ಟು ಸ್ಪೇಸ್ ಕೊಟ್ಟಿದ್ದೀನಿ ಅಷ್ಟು ಸ್ಪೇಸ್ನ ಕೂಡ ಇನ್ಕ್ಲೂಡ್ ಆಗಿದೆ. ಕಾಮ ಎಂಟ್ರ್ ಮಾಡಿದ್ದೀನಿ ಇಲ್ಲಿ ಎಕ್ಸೆಲ್ SQL ಅಂತ. ಸೊ ಕಾಮಾನು ಕೌಂಟ್ ಆಗಿದೆ. ಇಲ್ಲಿ ನೀವು ನೋಟಿಸ್ ಮಾಡ್ಬೋದು ಪವರ್ BI ಅಂತ 3 ಸೆಲ್ಲಲ್ಲಿ ಎಂಟ್ರ್ ಮಾಡಿದ್ದೀನಿ. ಬಟ್ ಅದ್ರ ಕೌಂಟ್ ಬೇರೆ ಬೇರೆ ಇದೆ. ಯಾಕೆ ಅಂದರೆ ನಾನು ಪವರ್ BIಯಲ್ಲಿ ಇಲ್ಲಿ ಕೊನೆಯಲ್ಲಿ ಸ್ಪೇಸಸ್ ಆ್ಯಡ್ ಮಾಡಿದ್ದೀನಿ, ಎಕ್ಸ್ಟ್ರಾ ಸ್ಪೇಸಸ್ಸು. ಸೊ ಆ ಎಕ್ಸ್ಟ್ರಾ ಸ್ಪೇಸಸ್ನು ಕೌಂಟ್ ಆಗ್ತಿದೆ. ಇಲ್ಲಿ ಯಾವುದೇ ಸ್ಪೇಸ್ ಎಂಟ್ರ್ ಮಾಡಿಲ್ಲ, ಪವರ್ ಮತ್ತು BI ಮಧ್ಯ ಮಾತ್ರ ಒಂದು ಸಿಂಗಲ್ ಸ್ಪೇಸ್ ಆ್ಯಡ್ ಮಾಡಿದ್ದೀನಿ.
ಸೊ ಅದಕ್ಕೆ 8 ಅಂತ ತೋರಿಸ್ತಿದೆ. ಇಲ್ಲಿ ಹಿಂದೆ ಮಧ್ಯದಲ್ಲಿ ಮತ್ತೆ ಕೊನೆಯಲ್ಲಿ ಸ್ಪೇಸಸ್ ಆ್ಯಡ್ ಮಾಡೋದ್ರಿಂದ ಇಲ್ಲಿ 16 ಅಂತ ತೋರಿಸ್ತಾ ಇದೆ. ಇದನ್ನ ನಾವು ನಮ್ಮ ಮೊಬೈಲ್ ನಂಬರ್ನ ಚೆಕ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ಬೋದು ಲೆನ್ ಫಂಕ್ಷನ್ನ. ಮೊಬೈಲ್ ನಂಬರ್ ಯೂಶಲಿ 10 ನಂಬರ್ ಇರುತ್ತೆ, 10 ಡಿಜಿಟ್ ಇರುತ್ತೆ. 10 ಡಿಜಿಟ್ ಮ್ಯಾಚ್ ಆಗದೆ ಇದ್ದಾಗ ನಾವು ಆ ಮೊಬೈಲ್ ನಂಬರ್ನ ಚೆಕ್ ಮಾಡೋದಕ್ಕೆ, ಸಪೋಸ್ ಇವಾಗ 1000 ರೆಕಾರ್ಡ್ಸ್ ಇದೆ, ಅದರಲ್ಲಿ 1000 ಫೋನ್ ನಂಬರ್ಸ್ ಇದೆ ಅಂದಾಗ ಪ್ರತಿಯೊಂದರಲ್ಲೂ ನಾವು ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಪಕ್ಕದಲ್ಲಿ ಲೆನ್ ಫಂಕ್ಷನ್ ಹಾಕಿದಾಗ 11 ಅಥವಾ 9 ಬಂದರೆ ಅದರಲ್ಲಿ ಮಿಸ್ಟೇಕ್ ಇದೆ ಅಂತ ನಾವು ರೆಕ್ಟಿಫೈ ಮಾಡಬಹುದು. ಸೊ ಇಲ್ಲಿ ಎಕ್ಸ್ಟ್ರಾ ಸ್ಪೇಸಸ್ನ ರಿಮೂವ್ ಮಾಡೋದಕ್ಕೆ ಇನ್ನೂ ಒಂದು ಫಂಕ್ಷನ್ ಇದೆ, ಅದು ಟ್ರಿಮ್. ನೆಕ್ಸ್ಟ್ ಆ ಟ್ರಿಮ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಮೆಸ್ಸಿ ಡೇಟಾನಲ್ಲಿ ಎಕ್ಸ್ಟ್ರಾ ಸ್ಪೇಸಸ್ ಇರೋದನ್ನ ನಾವು ರಿಮೂವ್ ಮಾಡೋದಕ್ಕೆ ಟ್ರಿಮ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಇಲ್ಲಿ = ಟ್ರಿಮ್ ಅಂತ ಟೈಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ರಿಮೂವ್ಸ್ ಆಲ್ ಸ್ಪೇಸಸ್ ಫ್ರಮ್ ಎ ಸ್ಟ್ರಿಂಗ್ ಎಕ್ಸೆಪ್ಟ್ ಫಾರ್ ಸಿಂಗಲ್ ಸ್ಪೇಸಸ್ ಬಿಟ್ವೀನ್ ವರ್ಡ್ಸ್. ಅಂದರೆ ಇಲ್ಲಿ ಎಕ್ಸೆಲ್ ಮತ್ತು ಬೇಸಿಕ್ಸ್ ಮಧ್ಯ ಒಂದೇ ಒಂದು ಸ್ಪೇಸ್ ಬಿಟ್ಬಿಟ್ಟು ಹಿಂದೆ ಮುಂದೆ ಮಧ್ಯದಲ್ಲಿ ಯಾವುದೇ ಎಕ್ಸ್ಟ್ರಾ ಸ್ಪೇಸ್ ಇದ್ರೂ ಅದನ್ನ ಟ್ರಿಮ್ ಫಂಕ್ಷನ್ ರಿಮೂವ್ ಮಾಡುತ್ತೆ. ಬ್ರಾಕೆಟ್ಸ್ ಓಪನ್ ಮಾಡಿ ನಾನು ಸೆಲ್ ಅಡ್ರೆಸ್ನ ಪಾಸ್ ಮಾಡಿ ಈ ಫಂಕ್ಷನ್ಗೆ ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಎಕ್ಸೆಲ್ ಮತ್ತು ಬೇಸಿಕ್ಸ್ ಮಧ್ಯ ಸಿಂಗಲ್ ಸ್ಪೇಸ್ ಮಾತ್ರ ಉಳ್ಕೊಂಡಿದೆ, ಎಕ್ಸ್ಟ್ರಾ ಸ್ಪೇಸಸ್ ಎಲ್ಲೇ ಇದ್ರೂ ಕೂಡ ರಿಮೂವ್ ಆಗಿದೆ. ಇದೇ ಫಾರ್ಮುಲಾನ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ನೀವು ನೋಡ್ಬೋದು ಪ್ರತಿಯೊಂದು ಮೆಸ್ಸಿ ಡೇಟಾನಲ್ಲಿ ಏನೇನಿದೆ ಅಲ್ಲಿ ಪ್ರತಿಯೊಂದು ಮಧ್ಯದಲ್ಲಿ ಸಿಂಗಲ್ ಸ್ಪೇಸ್ ಬಿಟ್ಬಿಟ್ಟು ಇನ್ನೆಲ್ಲ ಸ್ಪೇಸಸ್ ಕೂಡ ಟ್ರಿಮ್ ಆಗಿದೆ. ಇದನ್ನು ನಾವು ಯೂಶುವಲಿ ಟ್ರಿಮ್ ಫಂಕ್ಷನ್ನ ನಾವು ಚಾರ್ಟ್ ಪ್ರಿಪೇರ್ ಮಾಡಬೇಕಾದ್ರೆ, ಡೇಟಾ ಕ್ಲೀನಿಂಗಿಗೆ, ಡೇಟಾ ಅನಾಲಿಸಿಸ್ ಮತ್ತು ರಿಪೋರ್ಟ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಟ್ರಿಮ್ ಯೂಸ್ ಮಾಡಿ ಎಕ್ಸ್ಟ್ರಾ ಸ್ಪೇಸಸ್ನ ರಿಮೂವ್ ಮಾಡಿದಾಗ ಅನಾಲಿಸಿಸ್ ಆಗಲಿ ರಿಪೋರ್ಟ್ಸ್ ಆಗಲಿ ಅಕ್ಯುರೇಟ್ ಆಗಿ ನಾವು ಜನರೇಟ್ ಮಾಡ್ಬೋದು.